ಶುಭೋದಯಗಳು ವಿದ್ಯಾರ್ಥಿಗಳೇ, ಕನ್ನಡ ತರಗತಿಗೆ ತಮಗೆ ಸ್ವಾಗತ. ನಾವು ನಿನ್ನೆಯ ಅವಧಿಯಲ್ಲಿ ಪದ್ಯಭಾಗವನ್ನು ಪೂರ್ಣಗೊಳಿಸಿದ್ವಿ. ಕದರಿದ ಸಲಿಲಂ ತಿಳಿಬಂದದಿ ಈ ಪದ್ಯ. ಹೀಗೆ ಒಟ್ಟು 6 ಪದ್ಯಗಳು ಮುಗಿಯಿತು. ಕದರಿದ ಸಲಿಲಂ ತಿಳಿಬಂದದಿ ವಚನಗಳು 2 ಮುಗಿಯಿತು. ಇನ್ನು ಹುಟ್ಟದಿರಲಿ ನಾರಿರನ್ನವಲು ಮುಗಿಯಿತು. ಪಗೆಯಂ ಬಾಲಕನೆಂಬರೆ ಇದು ಮುಗಿದಿದೆ. ಜಾಲಿಯ ಮರದಂತೆ ಇಷ್ಟು ಒಟ್ಟು 5 ಪದ್ಯಗಳು ಮುಗಿದಂತಹದ್ದಾಗಿದೆ. ಇನ್ನು ಬಾಕಿ ಇರುವಂತಹದ್ದು ಕೇವಲ 4 ಪದ್ಯಗಳು ಮಾತ್ರ. ಗದ್ಯಭಾಗದಲ್ಲಿ ಮುಟ್ಟಿಸಿಕೊಂಡವನು ಮುಗಿದಿದೆ. ವಾಲ್ಪರೈ ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಕನ್ನಡವನ್ನು ಕಟ್ಟುವ ಕೆಲಸ. ಈ 4 ಗದ್ಯಗಳು ಮುಗಿದಿವೆ. ಇನ್ನು ದಿವ್ಯ ಗದ್ಯ ಕೃಷ್ಣೇಗೌಡರ ಆನೆ ಪೂರ್ಣ ಮುಗಿದಿದೆ. ಗದ್ಯ ಭಾಗದಲ್ಲಿ ಕೇವಲ 2 ಗದ್ಯಗಳು ಮಾತ್ರ ಬಾಕಿ ಇದೆ. ಪದ್ಯಭಾಗದಲ್ಲಿ ಕೇವಲ 4 ಪದ್ಯಗಳು ಮಾತ್ರ ಬಾಕಿ ಇದೆ. ಈ ಒಂದು ಅವಧಿಯಲ್ಲಿ ಪದ್ಯ ಗದ್ಯ ಕಾಂಬಿನೇಷನ್ ಹೋಲಿಕೆಯ ಒಂದು ಕಾರಣಕ್ಕೋಸ್ಕರವಾಗಿ ಒಂದು ಗದ್ಯವನ್ನು ತಗೊಳ್ತಾ ಇದ್ದೆ ನಾನು. ಧಣಿಗಳ ಬೆಳ್ಳಿ ಲೋಟ ಅನ್ನುವಂತಹದ್ದು ಒಂದು ಗದ್ಯ. ಡಾಕ್ಟರ್ ಎಚ್ ನಾಗವೇಣಿಯವರು ಇದನ್ನ ಬರೆದಂತಹದ್ದು. ಧಣಿಗಳ ಬೆಳ್ಳಿ ಲೋಟ ಅಂತ ಹೇಳಿ ಹೆಸರು ಏನೋ ವಿಷಯವನ್ನು ತಿಳಿಸುತ್ತೆ. ಹೆಸರಿಗೆ ತಕ್ಕಂತೆಯೇ ಕತೆ ಕೂಡ ಇದೆ. ಏನಿರಬಹುದು ಒಮ್ಮೆ ಆಲೋಚನೆ ಮಾಡಿಕೊಳ್ಳಿ ನೋಡೋಣ. ಧಣಿಗಳ ಬೆಳ್ಳಿ ಲೋಟ. ಇಲ್ಲಿ ಏನೋ ಒಂದು ರೀತಿ ಘಟನೆ ನಡೆದಿದೆ. ಒಬ್ಬ ಧಣಿ ಇದ್ದಾನೆ, ಅದರದ್ದೇನೋ ಬೆಳ್ಳಿ ಲೋಟ ಇರಬೇಕು, ಅದರದ್ದೇನೋ ಕಥೆ ಇದೆ ಅಂತ ಹೇಳಿ ಅರ್ಥವಾಗ್ತದೆ. ಹೌದಲ್ಲ? ನಿಜ. ಧಣಿ ಇಲ್ಲಿದ್ದಾರೆ. ಆ ಧಣಿಯ ಪಾತ್ರ ಮುಖ್ಯವಾಗಿ ಬರ್ತದೆ. ಧಣಿ ಅಂತಂದ್ರೆ ಗೊತ್ತಲ್ಲ, ಯಜಮಾನ, ಒಡೆಯ. ಇದೊಂದು ಕತೆ. ಮಲೆನಾಡು ಪ್ರಾಂತದಲ್ಲಿ ನಡೆದಂತಹ ಒಂದು ಘಟನೆ. ಆ ಮಲೆನಾಡು ಪ್ರಾಂತದಲ್ಲಿ ಏನೆಲ್ಲ ಸನ್ನಿವೇಶಗಳಿರ್ತವೆ, ಹೇಗಿರ್ತವೆ ಅನ್ನುವಂಥದ್ದರ ಒಂದು ಚಿತ್ರಣವನ್ನ ಇಲ್ಲಿ ಕೊಡಲಿಕ್ಕೆ ಪ್ರಯತ್ನಿಸಿದ್ದಾರೆ ಡಾಕ್ಟರ್ ನಾಗವೇಣಿಯವರು ತಮ್ಮ ಮೀವಾಟ ಅನ್ನುವಂತಹ ಒಂದು ಭಾಗದಲ್ಲಿ. ಒಬ್ಬ ಯಜಮಾನನಿದ್ದಾನೆ. ಅದರ ಹೆಸರು ವೆಂಕಪ್ಪಯ್ಯ ಅಂತ. ವೆಂಕಪ್ಪಯ್ಯ ಅನ್ನುವಂತಹ ಒಬ್ಬ ಯಜಮಾನ. ಈತನೇ ಧಣಿ ಅಂತ ಕರೆಸಿಕೊಳ್ತಾರೆ. ಈ ಧಣಿ ತೆಂಗಿನ ತೋಟವನ್ನು ಹೊಂದಿದ್ದಾರೆ. ಹೀಗೆ ಆ ತೆಂಗಿನ ತೋಟದ ಮಾಲೀಕನಾಗಿದ್ದ. ತೋಟದ ಒಂದು ಬದಿಯಲ್ಲಿಯೇ ನದಿ ಹರಿತಾ ಇರ್ತದೆ. ಆ ನದಿಯ ಹೆಸರು ಶಾಂಭವಿ ನದಿ ಅಂತ ನಾನು ಇಲ್ಲಿ ತೋರಿಸ್ತೇನೆ. ನಂತರ ಶಾಂಭವಿ ಎನ್ನುವಂತಹ ಒಂದು ನದಿ ಹೀಗೆ ಹರಿತಾ ಇದ್ದಂತಹ ತನ್ನ ತೋಟದ ಒಂದು ಆಸುಪಾಸಿನಲ್ಲಿ ಹರಿತಾ ಇತ್ತು. ಇದು ಮಲೆನಾಡು ಪ್ರಾಂತ ಹೇಳಿದ್ರೆ, ಮಳೆಗಾಲದಲ್ಲಿ ವಿಪರೀತವಾದಂತಹ ಒಂದು ಮಳೆ ಹಾಗೂ ಈ ನದಿಗಳೇನಿರ್ತಾವಲ್ಲ, ಆ ನದಿ ಜೋರಾಗಿ ಹರಿತಾ ಇರ್ತದೆ. ಹರಿಯುವ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ನದಿಗಳು ತಮ್ಮ ದಡಗಳನ್ನೆಲ್ಲವನ್ನ ಕೊಚ್ಚಿಕೊಂಡು ಹೋಗ್ತಾ ಇರ್ತದೆ. ಎಲ್ಲವನ್ನ ಎಳ್ಕೊಂಡು ಹೋಗ್ತಾ ಇರ್ತದೆ. ಆ ನದಿಯ ರಭಸ ಅಷ್ಟಿರ್ತದೆ. ಹಾಗೆ ತನ್ನ ದಡ ಹೇಗಿರ್ತದೋ ಅದನ್ನೆಲ್ಲ ಏನ್ ಬೇಕಾಗಿ ಮಾಡಿಕೊಂಡು ಸುತ್ತಮುತ್ತ ಎಲ್ಲ. ಇಲ್ಲಿಗೆ ಈತನ ಒಂದು ತೆಂಗಿನ ತೋಟ ಇತ್ತು. ನದಿಯ ದಡದಲ್ಲಿಯೇ ತೆಂಗಿನ ತೋಟ ಇದ್ದಂತ ಹತ್ರ ಸಮೀಪದಲ್ಲಿ ತೆಂಗಿನ ತೋಟ ಇತ್ತು. ಇದು ಶಾಂಭವಿ ಎನ್ನುವಂತಹ ಹೆಸರಿನ ಒಂದು ಹೊಳೆ ಅಂತ ಕರೀತಾರೆ. ಹೊಳೆ ಅಂದ್ರೆ ನದಿ ಎನ್ನುವಂತಹದ್ದು. ಶಾಂಭವಿ ಎನ್ನುವಂತಹ ಒಂದು ಹೊಳೆ
ಈ ಶಾಂಭವಿ ಹೊಳೆ ಮಳೆಗಾಲದ ಸಂದರ್ಭದಲ್ಲಿ ರಭಸವಾಗಿ ಹರಿಯುವಾಗೆ ಆ ನೀರೆಲ್ಲ ಗದ್ದೆಗೆ ಬಂದ್ಬಿಡ್ತಾ ಇತ್ತಂತೆ. ಹೀಗೆ ಇಲ್ಲಿನ ಮಣ್ಣನ್ನೆಲ್ಲವನ್ನ ಸವಿಸ್ಕೊಂಡು ಹೋಗ್ಬಿಡ್ತಾ ಇತ್ತು ಶಾಂಭವಿ ಹೊಳೆ. ಈತನಿಗೆ ದೊಡ್ಡ ಸಮಸ್ಯೆ ಆಯ್ತು. ಏನ್ ಮಾಡೋದಪ್ಪ, ಪ್ರತಿ ಬಾರಿ ಹೀಗೆ ಆಗ್ತಾ ಇದೆಯಲ್ಲ, ಏನ್ ಮಾಡೋಣ ಅಂತ ಹೇಳಿ. ಹಾಗೆ ಈತ ಏನ್ ಮಾಡಿದ, ಈ ಹೊಳೆ ಈ ಕಡೆ ಬರಬಾರದು ಅಂತ ಹೇಳ್ಬಿಟ್ಟು ಆ ನದಿಯ ದಡವನ್ನ ಸ್ವಲ್ಪ ಎತ್ತರಿಸಿದ, ಮುಂದುವರಿಸಿದ. ಅಂದ್ರೆ ಏನು, ನದಿಯ ದಡಕ್ಕೆ ಅಡ್ಡಲಾಗಿ ಒಂದು ಕಟ್ಟೆಯನ್ನು ಕಟ್ಟಿಸಿದ. ಕಟ್ಟೆಯನ್ನ ಹೀಗೆ ನಾನು ಒಂದು ವಿಚಾರವನ್ನು ತೋರಿಸ್ತಿದ್ದೇನೆ ಅಷ್ಟೇ. ನದಿಯ ನೀರು ಇತ್ತ ಬರಬಾರದು ಅಂತ ಹೇಳಿ ಒಂದು ಕಟ್ಟೆಯನ್ನ ಕಟ್ಟಿಸಿದಂತ. ಹೀಗೆ ನದಿ ಇರೋದು ಇಲ್ಲಿ. ಅವಾಗ ಏನಾಗ್ತಾ ಇತ್ತು, ನದಿಯ ನೀರು ಇತ್ತ ಹೀಗೆ ಹೋಗಿ ಬಿಡ್ತಾ ಇತ್ತು, ತೋಟಕ್ಕೆ ಬರ್ತಾ ಇರಲಿಲ್ಲ. ಕಟ್ಟೆಯನ್ನು ಕಟ್ಟಿಸುವುದು ಇದನ್ನ ಬೇಸಿಗೆ ಸಮಯದಲ್ಲಿ ಮಾಡಿಸ್ತಾ ಇದ್ದ ಈತ ವೆಂಕಪ್ಪಯ್ಯ ಅನ್ನುವಂತಹ ಧಣಿ. ನೋಡಿ, ಅಲ್ಲಿಯ ನದಿಗಳು ಬಹಳ ವಿಚಿತ್ರವಾಗಿರ್ತವೆ, ವಿಶೇಷವಾಗಿರ್ತವೆ. ಅದನ್ನು ನಾವು ಪೂಜೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅಷ್ಟು ಆ ಪರಿ ರಭಸವಾಗಿ ಹರಿಯುವಂತಹ ಬೆಟ್ಟದ ಅಲ್ಲಿಯ ನದಿ. ಇಷ್ಟು ದೂರ ಹರಿತಾ ಇದ್ದಂತಹ ಒಂದು ಶಾಂಭವಿ ಹೊಳೆ ಈಗ ಈ ಕಟ್ಟೆ ಇರೋಕ್ಕೋಸ್ಕರ ಈ ರೀತಿಯಲ್ಲಿ ಹರಿತಾ ಇದ್ದಂತೆ. ಅದು ಕೂಡ ಕೆಲವು ದಿನಗಳು ಮಾತ್ರ ಈ ಕಟ್ಟೆ ನಿಲ್ತಾ ಇರ್ತದೆ. ಬೇಸಿಗೆ ಸಮಯದಲ್ಲಿ ಈತನೇನು ಕಟ್ಟಿಸ್ತಾ ಇದ್ದ ಈ ಕಟ್ಟೆಯನ್ನ, ಅದನ್ನ ದರೆ ಅಂತ ಕರೀತಾರೆ. ಇದನ್ನ ಕಟ್ಟೆ ಅಂತ ಏನನ್ನಲ್ಲ, ದರೆಯನ್ನ ಕಟ್ಟಿಸುವಂತಹದ್ದು. ಬೇಸಿಗೆ ಸಮಯದಲ್ಲಿ ಕಟ್ಟಿಸ್ತಾ ಇದ್ದ. ಮಳೆಗಾಲದಲ್ಲಿ ಒಂದೆರಡು ಜೋರಾಗಿ ಮಳೆ ಹೊಡೀತು ಅಂತಂದ್ರೆ ಈ ಇಡೀ ಕಟ್ಟೆ ಬಿಡ್ತಾ ಇತ್ತು ಅಂತ, ಮುರಿದೇ ಬಿಡ್ತಾ ಇತ್ತು. ಮತ್ತೆ ಯಥಾ ಪ್ರಕಾರ ನದಿ ಈ ತೋಟದ ಒಂದು ಮುಖದಲ್ಲಿ ಬಂದ್ಬಿಡ್ತಾ ಇತ್ತು. ಹೀಗೆ ಪ್ರತಿ ಬಾರಿ ಇದೇ ಕೆಲಸ ಮಾಡೋದು. ಪ್ರತಿ ಬೇಸಿಗೆ ಒಂದು ಬಾರಿ 5 ಅಡಿ ಎತ್ತರಿಸಿದರೆ, ಇನ್ನೊಂದು ಬಾರಿ 6 ಅಡಿ ಎತ್ತರಿಸುವುದು. ಹೀಗೆ ಮಾಡ್ತಾ ಇರುತ್ತೆ. ಅದೊಂದು ರೀತಿಯಲ್ಲಿ ಹೊಳೆ ಮತ್ತೆ ವೆಂಕಪ್ಪಯ್ಯ ನಡುವಿನ ಒಂದು ಗುದ್ದಾಟ ಇದ್ದ ಹಾಗೆ ಇರ್ತಾ ಇತ್ತು. ಹೀಗೆ ಇವರಿಬ್ಬರ ನಡುವೆ ಈ ರೀತಿಯಾದಂತಹ ಒಂದು ಜಗಳ ಇದ್ದ ಹಾಗೆ ಇರ್ತಾ ಇತ್ತು. ಈಗ ಕಟ್ಟಿಸ್ಬೇಕು, ಮಳೆಗಾಲದಲ್ಲಿ ವಿಜೃಂಭಿಸಬೇಕು. ಹೀಗೆ ಕತೆ ಹಿಂಗೆ ಮುಂದುವರಿತಾ ಹೋಗ್ತದೆ. ಕತೆ ಇಷ್ಟಕ್ಕೆ ಇಲ್ಲ. ಈ ದಣಿಗಳ ಒಂದು ಮನೆಯಲ್ಲಿ ಕೆಲಸಗಾರರು ಇರ್ತಾರೆ. ಒಂದು ಕುಟುಂಬ ತಮ್ಮ ಇಡೀ ಜೀವನವನ್ನ ಅವರಿಗೋಸ್ಕರ ಶ್ರಮಿಸ್ತಾ ಇರ್ತದೆ. ಆ ಕುಟುಂಬದ ಹೆಸರು ಕುದುಪ ಅಂತ ಹೇಳಿ. ಕುದುಪ ಅನ್ನುವಂತಹ ಒಂದು ಕುಟುಂಬ. ಮನೆಯ ಯಜಮಾನನ ಹೆಸರು ಕುದುಪನೆ. ಈತನಿಗೆ ಚಿನ್ನಮ್ಮ ಅನ್ನುವಂತಹ ಪತ್ನಿ ಇರ್ತಾಳೆ, ಚಿನ್ನಮ್ಮ. ಇವರಿಗೆ ಒಬ್ಬ ಮಗ, ಅವನ ಹೆಸರನ್ನು ಇಲ್ಲಿ ಕೊಡ್ತಾರೆ ಗುಡ್ಡ ಅಂತ. ಅವನ ಹೆಸರು ಬೇರೆ ಎದ್ದಿದ್ದೇನೋ, ಆದರೆ ಇಲ್ಲಿ ಮಾತ್ರ ಈ ರೀತಿಯಲ್ಲಿ ಗುಡ್ಡ ಅನ್ನುವಂತಹ ಹೆಸರನ್ನ ಇಲ್ಲಿ ಕೊಡ್ತಾರೆ. ಹೀಗೆ ಕುದುಪ ಚಿನ್ನಮ್ಮರು ಈ ದಣಿಗಳ ಮನೆಯಲ್ಲಿ ಜೀತದಾಳುಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಅರ್ಥ ಏನು ಹೇಳಿದ್ರು ಆ ಕೆಲಸ ಮಾಡುವಂತಹ ಒಂದು ಸ್ಥಿತಿಯಲ್ಲಿ ಇವರಿಬ್ಬರು ಇರ್ತಾರೆ. ಹೀಗೆ ಕುದುಪ ಮತ್ತು ಚಿನ್ನಮ್ಮರು ಬಹಳ ಅವಧಿಯವರೆಗೂ ಕೆಲಸವನ್ನ ಮಾಡ್ತಾ ಇದ್ದಂತಹದ್ದು. ಒಂದು ದಿನ ಇವರ ಮೇಲೆ ಒಂದು ಆರೋಪ ಅನ್ನುವಂತಹದ್ದು ಬರ್ತದೆ. ಇವರು ಪ್ರಾಮಾಣಿಕವಾದಂತಹ ವ್ಯಕ್ತಿಗಳು, ಕುದುಪ ಮತ್ತೆ ಚಿನ್ನಮ್ಮರು. ನಿಯತ್ತಿನಿಂದ ದುಡಿಯುವಂತಹ ವ್ಯಕ್ತಿಗಳು, ಧಣಿಗಳಿಗೆ ಮೋಸ ಮಾಡಬಾರದು ಅನ್ನುವಂತಹ ವ್ಯಕ್ತಿಗಳು, ತಾವು ಮಾಡುವಂತಹ ಒಂದು ಕೆಲಸದ ಮೇಲೆ ಬಹಳ ನಿಗಾ ಇಟ್ಟುಕೊಂಡು ಅಚ್ಚುಕಟ್ಟಾಗಿ ಮಾಡುವಂತಹ ವ್ಯಕ್ತಿಗಳು. ಹೀಗೆ
ಈ ರೀತಿ ಇರುವಂತಹ ವ್ಯಕ್ತಿಗಳ ಮೇಲೆ ಒಂದು ಕಳ್ಳತನದ ಆರೋಪ ಬರ್ತದೆ. ಧಣಿ ಕಳ್ಳತನ ಏನು ಇಲ್ಲಿ ಗೊತ್ತಾಗ್ತದೆ. ಬೆಳ್ಳಿ ಲೋಟ. ಬೆಳ್ಳಿ ಲೋಟ ಒಮ್ಮೆ ಇವರ ಕೈಯಿಂದ ಕಳೆದು ಹೋಗ್ತದೆ. ಕಳೆದು ಹೋದಂತಹ ಒಂದು ಸಂದರ್ಭದಲ್ಲಿ ಇವರಿಗೊಂದು ಕೆಟ್ಟ ಹೆಸರು ಬರುವಂತಹದ್ದು. ನೀವೇ ಕದ್ದಿದ್ದೀರಿ ಎನ್ನುವಂತಹ ಹೆಸರು ಬರ್ತದೆ. ಆ ರೀತಿಯಲ್ಲಿ ಕಳ್ಳರ ಆರೋಪವನ್ನ ಇವರು ಹೊರಿಸಿದ್ರು ಕೂಡ ಕುದುಪ ಚಿನ್ನಮ್ಮರು ಒಂದು ಮಾತಾಡದೆ ಅವರು ಕೆಲವೊಂದು ಕರಾರಿನ ಮೂಲಕವಾಗಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಬೆಳ್ಳಿ ಲೋಟವನ್ನ ಹೊಂದಿಸಿ ಕೊಡ್ತೇವೆ ಅನ್ನುವಂತಹ ರೀತಿಯಲ್ಲಿ. ಹೀಗೆ ದಣಿಗಳು ಸುಳ್ಳೆ ಆರೋಪವನ್ನ ಇನ್ನೊಂದು ಮಾಡಿದ್ರು. ಅದು ಸುಳ್ಳು ಅಂತ ಹೇಳಿ ಇವ್ರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಎಲ್ಲಿ ಹೇಳಿದ್ರು ಕೇಳ್ತಾ ಇಲ್ಲ ದಣಿಗಳು. ಕೇಳದಿದ್ದಾಗ ಏನ್ ಮಾಡೋದು, ಇನ್ನೇನು ಬೇರೆ ದಾರಿ ಇಲ್ಲ ಅಂದ್ಕೊಂಡಂತಹ ಇವರುಗಳು ಹಾಗೆ ಕೆಲಸವನ್ನ ಕೂಲಿ ಇಲ್ಲದೆ ಮಾಡುವಂತಹದ್ದನ್ನು ಅಲ್ಲಿ ನೋಡ್ತಾರೆ, ನನಗೆ ಆದದ್ದಿಷ್ಟೇ. ಕಥೆಯನ್ನ ಹೇಳ್ತೇನೆ ನೋಡಿ. ಮೂವರಿಗೆ ಒಂದೊಂದು ಕೆಲಸ ಇರ್ತದೆ ಮನೆಯಲ್ಲಿ. ಕುದುಪ ತೆಂಗಿನ ತೋಟದ ಕೆಲಸದಲ್ಲಿ ತೊಡಗಿರ್ತಾನೆ. ತೆಂಗಿನಕಾಯಿಗಳನ್ನು ತೆಗೆಯುವುದು, ಶುದ್ಧೀಕರಿಸುವುದು, ಇನ್ನಿತರ ಗದ್ದೆಯ ಕೆಲಸಗಳನ್ನ ಕುದುಪ ನೋಡ್ತಾ ಇರ್ತಾನೆ. ಚಿನ್ನಮ್ಮ ಮನೆಯ ಪಾತ್ರೆಯ ಕೆಲಸಗಳನ್ನ, ಕಸ ಮುಸ್ರಿ ಆಗಿರಬಹುದು, ಇನ್ನಿತರ ಮನೆಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡುವಂತಹದ್ದು. ಗುಡ್ಡ ಅನ್ನುವಂತಹ ಬಾಲಕ ಚಿಕ್ಕ ಹುಡುಗ, 8 ವರ್ಷದ ಬಾಲಕ, ಚಿಕ್ಕ ಬಾಲಕ. ಈತನಿಗೆ ಅದು ಇದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರ್ತಾ ಇತ್ತು. ಇದು ಇವರ ದಿನನಿತ್ಯದ ಒಂದು ಕಾರ್ಯ. ಕೆಲವೊಂದು ಬಾರಿ ಬಾಲಕ ಗುಡ್ಡ ಪಾತ್ರೆಗಳನ್ನು ತೊಳೆಯೋದಿತ್ತು. ಪಾತ್ರೆಗಳನ್ನೆಲ್ಲವನ್ನ ತೊಳೆಯುವಂತಹ ಕೆಲಸವನ್ನು ಕೂಡ ಗುಡ್ಡ ಮಾಡ್ತಾ ಇದ್ದ. ಹೀಗೆ ಮೂವರು ತಮ್ಮ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಇಡೀ ಕುಟುಂಬ ದಣಿಗಳ ಒಂದು ಮನೆಯ ಸೇವೆ ಮಾಡಿಕೊಂಡು ಬಿದ್ದಿತ್ತು. ಅದೊಂದು ದಿನ ಮಳೆಗಾಲದ ಸಮಯದಲ್ಲಿ ಒಮ್ಮೆ ಚಿನ್ನಮ್ಮ ದಣಿಗಳ ಮನೆಯ ಪಾತ್ರೆಗಳನ್ನು ತೊಳೆಯಲಿಕ್ಕೆ ಆಗಿಲ್ಲ. ಆ ಪಾತ್ರೆಗಳನ್ನ ಗುಡ್ಡನಿಗೆ ಕೊಡ್ತಾರೆ. ಬಾಲಕ ಗುಡ್ಡ ಪಾತ್ರೆಗಳನ್ನೆಲ್ಲವನ್ನ ತೊಳಿಬೇಕಾದಂತಹ ಕೆಲಸ ತಗೊಂಡ. ಇವರು ಸಾಮಾನ್ಯವಾಗಿ ಪಾತ್ರೆಗಳನ್ನು ತೊಳೆಯುವಂತಹದ್ದು ನದಿಯ ದಡದಲ್ಲಿಯೇ ಅಲ್ಲೇ ಇರುತ್ತಂದ್ರೆ, ನದಿಯ ದಡದಲ್ಲಿ ಪಾತ್ರೆಗಳ ಅಷ್ಟನ್ನು ಕೊಟ್ಟು ಕಳಿಸಿದ್ರು ಗುಡ್ಡನಿಗೆ. ಪಾತ್ರೆಗಳನ್ನ ಕೊಡುವುದರ, ಇತರ ಪಾತ್ರೆಗಳನ್ನು, ಮುಸುರೆ ಪಾತ್ರೆಗಳನ್ನ ಕೊಡುವುದರ ಜೊತೆಗೆ ದಣಿಯ ಪತ್ನಿ ತಮ್ಮ ತಂದೆ ಕೊಟ್ಟ, ಮದುವೆ ಕಾಲದಲ್ಲಿ ತಂದೆ ಕೊಟ್ಟಂತಹ ಒಂದು ಬೆಳ್ಳಿ ಲೋಟವನ್ನ ತೊಳೆಯೋದಕ್ಕೆ ಕೊಡ್ತಾರೆ ಗುಡ್ಡನ. ಆದದ್ದು ಇಷ್ಟು, ತೊಳೆಯೋದಕ್ಕೆ ಬೆಳ್ಳಿ ಲೋಟವನ್ನು ಕೊಟ್ಟು ಆಯ್ತಲ್ಲ. ಇವನಿಗೇನು ಗೊತ್ತು, ಇನ್ನು ಚಿಕ್ಕ ಬಾಲಕ. ಇವನು ಎಲ್ಲಾ ಪಾತ್ರೆಗಳನ್ನ ಒಂದೆಡೆ ತೆಗೆದುಕೊಂಡು ಬರೋ ಕಾಲಕ್ಕೆ ದಣಿಯ ಪತ್ನಿ ಎಚ್ಚರಿಸಿದ್ದಂತೆ, ನೋಡೋದರಲ್ಲಿ ಬೆಳ್ಳಿ ಲೋಟ ಇದೆ, ಎಚ್ಚರಿಕೆ, ಸರಿಯಾಗಿ ತೊಳೆದುಕೊಂಡು ಬಾ, ಎಚ್ಚರವಾಗಿ ಅದನ್ನು ಪ್ರತ್ಯೇಕ ನನಗೆ ಕೊಡು ಅಂತ ಏನೆಲ್ಲ ಹೇಳಿ ಕಳಿಸಿದ್ದು. ಅವನಿಗೆ ವಯಸ್ಸು ಚಿಕ್ಕದ್ದು. ಅದರೊಂದಿಗೆ ಹಿಂದಿನ ರಾತ್ರಿ ಅಲ್ಲಿ ವಿಷ್ಣು ದೇವಾಲಯದಲ್ಲಿ ಒಂದು ಹರಿಕತೆ ನಡೆದಿತ್ತಂತೆ. ಹರಿಕತೆಯಲ್ಲಿ ಕೀರ್ತನಕಾರರು ಚೆನ್ನಾಗಿ ಸೊಗಸಾಗಿ ಕಥೆಯನ್ನು ವರ್ಣಿಸ್ತಾ ನಗಿಸ್ತಾ ಹೇಳಿದರಂತೆ. ಆ ಕಥೆಯನ್ನೆಲ್ಲವನ್ನ ರಾತ್ರಿಯ ಸಮಯದಲ್ಲಿ ಕೇಳಿಕೊಂಡು ಬಂದಿದ್ದ ಬಾಲಕ ಗುಡ್ಡ ಅದನ್ನೇ ಮೆಲುಕು ಹಾಕ್ತಾನೆ ಪಾತ್ರೆಗಳನ್ನು ತಗೊಂಡು ಹೋದ. ಪಾತ್ರೆಗಳನ್ನ ಇವನು ತಗೊಂಡು ಎಲ್ಲಿಗೆ ತೊಳೆಯಲಿಕ್ಕೆ ಹೋದ? ನದಿಯ ದಡಕ್ಕೆ. ನದಿಯ ದಡ ಅಂದ್ರೆ ಏನು? ಇವನು ಕಟ್ಟಿದಂತಹ ಒಂದು ದಿಬ್ಬದ ಮೇಲೆ. ಅವತ್ತು ಮಳೆಗಾಲದ ಸಮಯ ಅಂತ ಹೇಳಿದೆ. ಮಳೆಗಾಲದಲ್ಲಿ ಈ ಕಟ್ಟೆ, ಈ ದರೆ ಏನಾಗ್ತಾ ಇತ್ತು? ಬೀಳುವ ಸ್ಥಿತಿಯಲ್ಲಿತ್ತು, ಬೀಳುತ್ತಾ ಇತ್ತು ಅಂತ ಕೂಡ ಹೇಳಿದ್ರು. ಈಗ ಸದ್ಯಕ್ಕೆ ಬಿದ್ದಿಲ್ಲ, ಮೆತ್ತಗೆ ಆಗಿದೆ. ಬಾಲಕ ಗುಡ್ಡ ಎಲ್ಲ ಪಾತ್ರೆಗಳನ್ನು ತಗೊಂಡು ಈ ದರೆಯ ಮೇಲೆ ಇಟ್ಟುಕೊಂಡು ಪಾತ್ರೆ ತೊಳೆಯಲಿಕ್ಕೆ ಹೊರಟ. ತೊಳೆಯುವ ಸಂದರ್ಭದಲ್ಲಿ ಆಟ ಆಡ್ತಾ ಇದ್ದ. ಎಷ್ಟಾದ್ರೂ ಜವಾಬ್ದಾರಿ ಕಡಿಮೆ ಅಲ್ವೇ, ವಯಸ್ಸು ಕಡಿಮೆ ಅಲ್ವೇ,
ನೀರಿನಲ್ಲಿ ಮೀನುಗಳು ಎಲ್ಲ ಓಡಾಡ್ತಾ ಇತ್ತು. ಪಾತ್ರೆಯಲ್ಲಿ ಮೀನನ್ನು ಹಿಡಿಯೋದು, ಬಿಡೋದು, ಹಿಡಿಯೋದು, ಬಿಡೋದು. ಈ ರೀತಿಯಲ್ಲಿ ಆಟವಾಡ್ತಾ ಪಾತ್ರೆಯನ್ನ ತೊಳಿತಾ ಇದ್ದ ಬಾಲಕ ಗುಡ್ಡ. ತೊಳೆಯುವ ಸಂದರ್ಭದಲ್ಲಿ ಆ ಮಣ್ಣು ನಿಧಾನಕ್ಕೆ ಕುಸಿತಾ ಇತ್ತಂತೆ. ಮೊದಲೇ ಮೆತ್ತಗಾಗಿತ್ತು, ಇನ್ನು ಅದರ ಮೇಲೆ ಕುತ್ಕೊಂಡ್ರೆ ಭಾರವಾದ ಕಾರಣ ನಿಧಾನಕ್ಕೆ ಕುಸಿತಾ ಇತ್ತು. ಪಾತ್ರೆಗಳನ್ನೆಲ್ಲ ಇಟ್ಟಿದ್ದ. ಆಮೇಲೆ ನದಿಯ ರಭಸ ವಿಪರೀತವಾಗಿರ್ತಾ ಇದ್ದಂತೆ ಆ ನದಿಯ ಒಳಗಡೆ ಈಜಲಿಕ್ಕೆ ಸಾಧ್ಯವಿಲ್ಲದಷ್ಟು ರಭಸ. ಇಂತಹ ವ್ಯಕ್ತಿಗಳು ಮಳೆಗಾಲದಲ್ಲಿ ನದಿಯಲ್ಲಿ ಈಜುವುದಕ್ಕೆ ಭಯಪಡ್ತಾರಂತೆ. ಅಂತಹ ಒಂದು ಭಯಾನಕ ಸ್ಥಿತಿಯಲ್ಲಿತ್ತು ನದಿ. ಪಾತ್ರೆಗಳನ್ನೆಷ್ಟನ್ನು ಇಲ್ಲೇ ಇಟ್ಟುಕೊಂಡು ತೊಳಿತಾ ಇದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಕಟ್ಟೆ ಕುಸಿದು ಬಿದ್ದೇ ಬಿತ್ತು. ಕಟ್ಟೆ ಬಿತ್ತು, ಕಟ್ಟೆಯ ಜೊತೆಗೆ ಪಾತ್ರೆಗಳಷ್ಟೂ ಬಿದ್ದು ಹೋದು. ಗುಡ್ಡ ಕೂಡ ನೀರಿನಲ್ಲಿ ಬಿದ್ದೋದ. ಬಾಲಕ ಗುಡ್ಡ ಅವನು ಚಿಕ್ಕ ವಯಸ್ಸಿನವನಾಗಿದ್ರು ಕೂಡ ಅವನಿಗೆ ಈಜುವಂತಹದ್ದು ಚೆನ್ನಾಗಿ ಗೊತ್ತಿತ್ತಂತೆ. ಬಹಳ ಸುಲಭವಾಗಿ ಈಜಿಕೊಂಡು ಮೇಲಕ್ಕೆ ಬಂದ. ಮೇಲಕ್ಕೆ ಬಂದಂತಹ ಒಂದು ಸಂದರ್ಭದಲ್ಲಿ ಪಾತ್ರೆಗಳಷ್ಟು ನದಿಯ ಪಾಲಾಗಿದೆ. ಎಲ್ಲಾ ಪಾತ್ರೆಗಳು ನದಿಯಲ್ಲಿ ಮುಳುಗಿಬಿಟ್ಟಿವೆ. ಮುಳುಗಿದ ಹಾಗೆ ಬಾಲಕ ಗುಡ್ಡನಿಗೆ ಭಯ ಆಯಿತು. ಆ ಪಾತ್ರೆಗಳನ್ನ ತಾನು ತಗೊಂಡು ಬರಲಿಕ್ಕೆ ಕಷ್ಟ. ನದಿ ಭಯಾನಕವಾಗಿ ಹೇಗೋ ಈಜಾಡಿಕೊಂಡು ದಡ ಸೇರಿದ. ಕಷ್ಟಪಟ್ಟು ದಡ ಸೇರಿದ. ದಡ ಸೇರಿದ ಸಂದರ್ಭದಲ್ಲಿ ಸುದ್ದಿಯನ್ನ ಕುದುಪನಿಗೆ ಮುಟ್ಟಿಸ್ತಾನೆ. ಈ ರೀತಿಯಲ್ಲಿ ಪಾತ್ರೆಗಳೆಲ್ಲ ಮುಳುಗಿ ಹೋಗಿದೆ ಅಂತ. ಆದರೆ ಬಾಲಕ ಗುಡ್ಡನಿಗೆ ಬೆಳ್ಳಿ ಲೋಟ ಇದ್ದದ್ದು ಮರೆತು ಹೋಗಿತ್ತು. ಬೆಳ್ಳಿ ಲೋಟ ಕೂಡ ನೀರಿನಲ್ಲಿ ಮುಳುಗಿ ಬಿಟ್ಟಿತ್ತು. ಬೆಳ್ಳಿ ಲೋಟ ಇದ್ದದ್ದು ನೆನಪಿಲ್ಲ. ಅವನು ಹಿಂದಿನ ದಿನದ ಒಂದು ಹರಿಕತೆಯನ್ನು ನೆನೆಸಿಕೊಳ್ಳುತ್ತಾ ಪಾತ್ರೆಯನ್ನು ತಗೊಂಡು ಬಂದ, ಪಾತ್ರೆಯನ್ನು ಉಜ್ಜುತ್ತಾ ಇದ್ದ. ಆ ಕಥೆಯೊಂದಿಗೆ ಮೀನುಗಳ ಆಟವನ್ನು ಆಡ್ತಾ ಇದ್ದಾನೆ. ಎಲ್ಲಿ ಇದ್ದ ನೆನಪು? ಹೀಗೆ ಈ ವಿಷಯವಾಗಿ ಅವನು ಎಲ್ಲವನ್ನು ಬರೆದಂತ. ಒಟ್ಟಾರೆ ಕುದುಪಗೆ ಬಂದು ಸುದ್ದಿ ಹೇಳಿದ. ನಮ್ಮ ಪಾತ್ರೆಗಳೆಲ್ಲ ನದಿಯ ಪಾಲಾಯಿತು, ನೀರಿನಲ್ಲಿ ಬಿದ್ದು ಹೋದವು ಅಂತ ಹೇಳಿದ. ಕುದುಪ ಭಯಭೀತನಾಗಿ ಓಡಿ ಬರ್ತಾನೆ. ಓಡಿ ಬಂದು ಈಜಾಡುವಂತಹ ಒಂದು ವಸ್ತ್ರ ಇರ್ತದೆ. ಅಲ್ಲಿಯ ಜನರ ವಸ್ತ್ರ ಬೇರೆ. ಈ ಲಂಗೋಟಿ ಅಂತ ನೋಡಿ, ಆ ರೀತಿ ಈ ಕುಸ್ತಿ ಆಡೋದಕ್ಕೆ ಉಟ್ಕೊಳ್ತಾರಲ್ಲ, ಕುಸ್ತಿ ಆಡುವಂತಹ ಒಂದು ಕುಸ್ತಿ ಪಟಗಳು ಉಟ್ಕೊಳ್ಳುವಂತಹ ರೀತಿಯಲ್ಲಿ ಇರ್ತದೆ. ಅದನ್ನ ಕೋಪಣ ಅಂತ ಕರೀತಾರೆ. ಕೋಪಣ ಅದನ್ನ ಹಾಕಿಕೊಂಡು ತಕ್ಷಣಕ್ಕೆ ನೀರಿಗೆ ಜಿಗಿದ. ನೀರಿನಲ್ಲಿ ಏನೆಲ್ಲ ಪಾತ್ರೆಗಳನ್ನ ಹುಡುಕಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಪಾತ್ರೆಗಳು ಬಹಳಷ್ಟು ಸಿಕ್ಕು. ನಂತರ ಕೇಳ್ತಾನೆ ಕುದುಪ, ಇನ್ನೇನು ಪಾತ್ರೆಗಳಿತ್ತೋ, ಏನೇನು ಸಿಕ್ಕಿವೆ ಸ್ವಲ್ಪ ನೋಡು ಅಂತಂದ್ರೆ ಬಾಲಕ ಗುಡ್ಡನಿಗೆ ಯಾವ ಪಾತ್ರೆ ಅನ್ನೋದೇ ಗೊತ್ತಿಲ್ಲ, ಏನೇನಿವೆ ಅನ್ನುವಂಥದ್ದು ಗೊತ್ತಿಲ್ಲ. ಅವನ ಕೆಲಸ ಏನು? ಕೊಟ್ಟಂತಹ ಪಾತ್ರೆಗಳನ್ನೆಲ್ಲವನ್ನ ಉಜ್ಜಿ ತೊಳೆಯುವಂತಹದ್ದು ಒಂದೇ ಒಂದು ಕೆಲಸ. ಬಾಲಕ ಗುಡ್ಡ ಕುದುಪ ಹೇಳಿದ್ದಕ್ಕೆ ಆಲೋಚನೆ ಮಾಡ್ತಾ ಕುತ್ಕೊಂಡ. ಏನಿದೆಯಪ್ಪ ಅಂತ. ಅವನಿಗೆ ಅದುವರೆಗೂ ಬೆಳ್ಳಿ ಲೋಟ ನೆನಪೇ ಇಲ್ಲ. ತೊಳೆಯೋ ಕಾಲಕ್ಕೆ ಅವ್ರು ಕೊಟ್ಟಿದ್ದನ್ನ ತೊಳೆಯೋದಷ್ಟೇ ತನ್ನ ಜವಾಬ್ದಾರಿ. ಸುಮ್ಮನೆ ಕೈಯನ್ನ ಬರಳನ್ನ ಬಾಯಿಲಿಟ್ಕೊಂಡು ಆಲೋಚಿಸ್ತಾ ಇದ್ದಾನಂತೆ. ಏನ್ ಮಾಡೋದಪ್ಪ ಅಂತ ಹೇಳಿ ಕುದುಪ ಮತ್ತೆ ಜೋರಾಗಿ ಬೈದ. ಬೇಗ ಹೇಳೋ ಅನ್ನುವಂತ ರೀತಿಯಲ್ಲಿ ಗದರಿದ್ದಕ್ಕೆ ಅವನಿಗೆ ಗೊತ್ತಾಗ್ಲಿಲ್ಲ. ಮತ್ತೆ ಅವನು ಏನು ಅಂದ್ಕೊಳ್ತಾನೆ, ನಾನೇ ಅವನಿಗೆ ನೀರಿನಲ್ಲಿ ಹೋಗಿ ಹುಡುಕಿದ್ರೆ ನನಗೇನಾದ್ರೂ ಸಿಗ್ಬೋದು ಅಂತ ಅಂದುಕೊಳ್ಳುವಷ್ಟರಲ್ಲಿ ಆತನಿಗೆ ದಣಿ ಪತ್ನಿ ಬೈದದ್ದು ನೆನಪಾಯಿತು. ಕುದುಪ ಬೈದಲ್ಲ, ಆ ಬೈಗಳು ಅದೇ ರೀತಿಯಲ್ಲಿ ಬಿರುಸಾಗಿ ದಣಿ ಪತ್ನಿ ಹೇಳಿದ್ದು. ಬೆಳ್ಳಿ ಲೋಟವನ್ನ ಕೊಟ್ಟಿದ್ಲು. ಇದು ನಮ್ಮ ತಂದೆ ಕೊಟ್ಟಂತಹ ಉತ್ತಮವಾದ ಬೆಳ್ಳಿ ಲೋಟ, ಇದನ್ನ ತೊಳೆದುಕೊಂಡು ಬಾ, ಜಾಗರೂಕವಾಗಿ ನನಗೆ ಕೊಡು ಅಂತ ಹೇಳಿದಂತಹದ್ದು ನೆನಪು ಬಂದು ತಕ್ಷಣಕ್ಕೆ ಗುಡ್ಡ ಕುದುಪನಿಗೆ ಹೇಳಿದ, ಓ ಬೆಳ್ಳಿ ಲೋಟ ಇದೆ, ಬೆಳ್ಳಿ ಲೋಟ ಕೊಟ್ಟಿದ್ರು ದಣಿ ಪತ್ನಿ. ತಂದು ಕೊಳ್ಳೆ ಕುದುಪನಿಗೆ ಜೀವನ ಇಲ್ಲ. ಎಲ್ಲ ಪಾತ್ರೆ ಸಿಕ್ಕಿದೆ, ಬೆಳ್ಳಿ ಲೋಟ ಸಿಗಲಿಲ್ಲ. ಏನೆಲ್ಲ ಪಾತ್ರೆಗಳು ಸಿಕ್ಕಿದೆ. ಹುಡುಕಾಡ್ದ ಎಲ್ಲಿ ಹುಡುಕಾಡಿದ್ರು ಬೆಳ್ಳಿ ಲೋಟ ಸಿಗುತ್ತಾಗಲೇ ಇಲ್ಲ. ಅಷ್ಟರಲ್ಲೇ ಸಣ್ಣಗೆ ಮಳೆ ಬಂತು. ಮೊದಲೇ ರಭಸವಾಗಿರುವಂತಹ ಒಂದು ನದಿ, ಆ ನದಿಯ ರಭಸಕ್ಕೆ ಈಜಲಿಕ್ಕೆ ಆಗುವುದಿಲ್ಲ. ಅಂತಹದ್ರಲ್ಲಿ ಮಳೆ ಬೇರೆ ಬರ್ತಾ ಇದೆ.
ಮಳೆ ಬಂದಾಗ ಇನ್ನೊಂದು ಭಯಾನಕ ಏನು ಅಂತಂದ್ರೆ ಸುತ್ತಮುತ್ತ ಇರುವಂತಹ ಗುಡಿಸಲುಗಳನ್ನ ಕೊಚ್ಚಿಕೊಂಡು ಬರುತ್ತಂತೆ ಆ ನದಿ. ಯಾರ್ಯಾರ್ದೋ ಮನೆಯ ಒಂದು ಗುಡಿಸಲುಗಳು, ಮೇಲ್ಛಾವಣಿಗಳು, ಕಂಬಗಳು ಏನೇನೋ ಬರ್ತಾವಂತ ಹೊಡ್ಕೊಂಡು ಅಷ್ಟು ರಭಸ. ಮಳೆ ಬರ್ತಾ ಇದೆ, ಸಣ್ಣಗೆ ಬಂತು, ಇನ್ನು ಜೋರಾಗ್ತಾ ಇದೆ ಮಳೆ. ಇನ್ನು ಕುದುಪ ಮುಂದಿರ್ಧಾರಕ್ಕೆ ಬಂದ. ಇನ್ನೇನು ಸಿಗೋದಿಲ್ಲ, ಮಳೆಯ ರಭಸಕ್ಕೆ ನಾನು ಇನ್ನು ಹುಡುಕಾಡ್ತಾ ಹೋದ್ರೆ ಇನ್ನು ಅಪಾಯ ಕಟ್ಟೇಟ ಗೊತ್ತಿ, ಇನ್ನು ಏನಾದ್ರು ಇದ್ರೆ ಬೆಳ್ಳಿ ಲೋಟ ಹೋಗೇ ಬಿಟ್ಟಿರ್ತದೆ, ನನ್ನ ಕೈ ಸಿಗೋದಿಲ್ಲ ಅಂದ್ಕೊಂಡು ಕುದುಪ ದಡ ಸೇರಿದ. ದಡದಲ್ಲಿ ಕುತ್ಕೊಂಡು ಅಳತಾ ಇದ್ದಾನೆ. ವಿಷಯ ಚಿನ್ನಮ್ಮಳಿಗೂ ಗೊತ್ತಾಯಿತು. ಅದುವರೆಗೂ ಚಿನ್ನಮ್ಮಳಿಗೆ ಗೊತ್ತಾಗಿರಲಿಲ್ಲ. ಮೂವರೂ ಸೇರಿಕೊಂಡು ನದಿಯ ದಡದಲ್ಲಿ ಕುತ್ಕೊಂಡು ಅಳತಾ ಇದ್ದಾರೆ. ಹೇಗಿದೆ ನೋಡಿ ಪಾಪ, ಪ್ರಾಮಾಣಿಕವಾದಂತಹ ವ್ಯಕ್ತಿಗಳು ಆ ದಣಿಗಳ ಬೆಳ್ಳಿ ಲೋಟ ಕಳೆದಿದೆ ಅನ್ನುವಂತಹ ಕಾರಣಕ್ಕೆ ಅಳುವಂತಹದ್ದು. ಸ್ವಲ್ಪ ಮಳೆ ಕಡಿಮೆ ಆಗಿ ಮತ್ತೊಮ್ಮೆ ನೋಡೋಣ ಅಂತ ಕಾಯ್ತಾ ಇದ್ರು. ಆದರೆ ಮಳೆ ಕಡಿಮೆ ಆಗುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಇನ್ನೂ ಜೋರವಾಗ್ತಾ ಇತ್ತು, ಹೆಚ್ಚಾಗ್ತಾ ಇತ್ತು. ಹೆಚ್ಚಾಗುವಾಗೆ ದಣಿ ಈ ಕುದುಪ ಮತ್ತೆ ಚಿನ್ನವರು ನಿರ್ಧಾರ ಮಾಡಿದ್ರು, ಇನ್ನ ಆಗೋದಿಲ್ಲ, ವಿಷಯವನ್ನ ದಣಿಗಳಿಗೆ ತಿಳಿಸೋಣ ಹೇಳಿ ಬಂದು ದಣಿಗಳಿಗೆ ಸುದ್ದಿ ತಿಳಿಸಿದ್ರು. ಜೋರಾಗಿ ಒದರಾಡಲಿಕ್ಕೆ ಪ್ರಾರಂಭ ಮಾಡಿದ. ಒಳಗಡೆಯಿಂದ ದಣಿ ಪತ್ನಿ ಕೂಡ ಒದರಾಡಲಿಕ್ಕೆ ಪ್ರಾರಂಭ ಮಾಡಿ, ಆಕೆ ಅಂತಾಳೆ, ಇಷ್ಟು ದಿನಗಳವರೆಗೆ ಇಷ್ಟು ಕಾಲ ನೀವು ಪಾತ್ರೆಗಳನ್ನು ತೊಳೆದಿದ್ದೀರಿ, ಹಾಗೆ ನದಿಯಲ್ಲಿ ಬೆಳ್ಳಿ ಲೋಟವನ್ನು ತೊಳೆದಿದ್ದೀರಿ. ಚಿನ್ನಮ್ಮ ಎಷ್ಟೋ ಬಾರಿ ನದಿಯಲ್ಲಿ ಆ ಬೆಳ್ಳಿ ಲೋಟವನ್ನು ತೊಳೆದಿದ್ದು. ತೊಳೆದಾಗ ಏನೂ ಆಗಿರಲಿಲ್ಲ. ಈಗೇನಾಯ್ತು, ಎಲ್ಲಾ ಪಾತ್ರೆಗಳು ಸಿಕ್ಕಿವೆ ಅಂತ ಹೇಳ್ತಿದ್ದೀರಿ, ಬೆಳ್ಳಿ ಲೋಟ ಒಂದೇ ಸಿಕ್ಕಿಲ್ಲ ಅಂತಂದ್ರೆ ಅರ್ಥ ಏನು? ಖಂಡಿತವಾಗ್ಲೂ ನೀವೇ ಕದ್ದಿದ್ದೀರಿ, ನೀವಿದನ್ನ ಕಟ್ಟಿಕೊಡ್ಬೇಕಾಗ್ತದೆ, ಕಳ್ಳತನ ಮಾಡಿದ್ದೀರಿ ಅಂತ ಏನೆಲ್ಲ ಆರೋಪಗಳನ್ನ ಮಾಡದಂತಹದ್ದು ಆಯಿತು. ಆರೋಪವೇನೋ ಆಯಿತು, ಏನು ಮಾಡೋದು, ಇವ್ರು ನಾವು ಕದ್ದಿಲ್ಲ, ಈ ರೀತಿ ಆಯಿತು ಅಂತ ಏನೆಲ್ಲ ಹೇಳಿದ್ರೆ ಅದಕ್ಕೆ ನಾಗವೇಣಿಯವರಂತಾರೆ, ದಣಿಗಳೆಂದಾದ್ರೂ ಕೆಲಸಗಾರರನ್ನ ನಂಬಿದ್ದೀರಿಯೇ, ಒಕ್ಕಲು ಮಕ್ಕಳನ್ನ ನಂಬಿದ್ದುಂಟೆ ಅಂತೇಳಿ ಅಂತ. ಹೀಗೆ ದಣಿಗಳೆಂದೂ ಕೂಡ ಯಜಮಾನರೆಂದೂ ಕೂಡ ನಂಬಿದ್ದಿಲ್ಲ ಅಂತ ಹೇಳಿ ಇವ್ರು ಏನೇ ಮಾತಾಡೋದು ಕೇಳುವ ಸ್ಥಿತಿಯಲ್ಲಿಲ್ಲ. ಅವಾಗೆ ದಣಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಪಾತ್ರೆ ತೊಳೆದಂತವನ ಯಾರು? ಬಾಲಕ ಗುಡ್ಡ. ಬಾಲಕ ಗುಡ್ಡನನ್ನು ಹಿಡಿದುಕೊಂಡು ಬಾಯಿ ಬಿಡಿಸಿದರೆ ಸರಿಯಾಗ್ತದೆ ಅಂತ ಹೇಳಿ ಮಳೆ ಬರುವ ಸಂದರ್ಭದಲ್ಲಿಯೇ ಆ ಹೊಂಗೆ ಮರಕ್ಕೆ, ಒಂದು ಚೂಪಾದಂತಹ ತೋಟೆ ಇರುವಂತಹ ಒಂದು ಮರ, ಆ ಮರಕ್ಕೆ ಇವನನ್ನ ಕಟ್ಟಿ ಹಾಕಿ ತೆಂಗಿನ ಕೊತ್ತಳಿಕೆಯನ್ನು ತೆಗೆದುಕೊಂಡು ಅವನನ್ನು ಹೊಡಿತಾರಂತೆ. ಮಳೆಯಲ್ಲಿ ಚಿಕ್ಕ ಬಾಲಕ, 7-8 ವರ್ಷದ ಬಾಲಕ, ಆ ಬಾಲಕನನ್ನ ಮರಕ್ಕೆ ಕಟ್ಟಿ ಹೊಡಿತಾ ಇದ್ದಾನಂತ. ಅವನು ಕಿರ್ಚಿಕೊಳ್ತಾ ಇದ್ದಾನೆ. ಇಂತಹ ಕಾರ್ಯ ನೋಡಿ. ಆ ದಣಿಗೆ ಬೆಳ್ಳಿ ಲೋಟ ಏನು ದೊಡ್ಡದಲ್ಲ, ದೊಡ್ಡ ಶ್ರೀಮಂತ ಆತ. ಆ ಶ್ರೀಮಂತಿಕೆಯಲ್ಲಿ ಇನ್ನ 2-3 ಬೆಳ್ಳಿ ಲೋಟಗಳನ್ನ ಸುಲಭವಾಗಿ ತಗೊಳ್ಬಹುದು. ಅದು ಈ ಪ್ರಾಮಾಣಿಕವಾದಂತಹ ವ್ಯಕ್ತಿಗಳ ಮೇಲೆ ಆರೋಪ ಮಾಡುವುದಿದೆಯಲ್ಲ, ಇದು ವಿಪರ್ಯಾಸ, ಚಿಂತಾಜನಕ ಅನ್ನುವಂತಹದ್ದು. ಬಾಲಕ ಗುಡ್ಡನನ್ನ ಹೊಡಿತಾ ಇದ್ದಾರೆ, ಅವನು ಕಿರಿಚಿಕೊಳ್ತಾ ಇದ್ದಾನೆ. ಹಾಗೆ ಚಿನ್ನಮ್ಮಳಿಗೆ ನೋಡ್ಲಿಕ್ಕಾಗ್ಲೇ ಇಲ್ಲ. ಆ ಸ್ಥಿತಿಯನ್ನು ಯಾರು ನೋಡ್ತಾರೆ ಹೇಳಿ? ಯಾರೂ ನೋಡ್ಲಿಕ್ಕೆ ಆಗುದೇ ಇರುವಂತಹ ಒಂದು ಸ್ಥಿತಿ. ಚಿನ್ನಮ್ಮ ಹೊಡಿಬೇಡಿ ಹೊಡಿಬೇಡಿ ಅಂತ ಕೂಗ್ಕೊಳ್ತಾ ಇದ್ದಾಳೆ. ಅವ್ರು ಕೇಳ್ತಾ ಇಲ್ಲ, ಹೊಡಿತಾ ಇದ್ದಾರೆ. ಸಣ್ಣವನು ಅಂತ ಲೆಕ್ಕಕ್ಕೆ ಇಟ್ಟುಕೊಳ್ಳದೆ ಹೊಡೆಯುವ ಸಂದರ್ಭದಲ್ಲಿ ಆ ಚಿನ್ನಮ್ಮ ಬೆದರಿಕೊಳ್ತಾಳೆ. ಇನ್ನು ಮುಂದೆ ಒಂದು ಹೊಡೆದ್ರೆ ಊರ ದೇವರ ಮೇಲೆ ಆಣೆ, ಊರ ದೇವರ ಒಂದು ಹೆಸರು ಕೊಡ್ತಾರೆ, ಕೋಡ್ದಬ್ಬು ಅಂತ. ಇದೊಂದು ಆಗ್ಲೇ ಹೇಳಿದೆ, ಮಲೆನಾಡು ಪ್ರಾಂತದ ಒಂದು ಚಿತ್ರಣ. ಅಲ್ಲಿಯ ಕೆಲವು ಶಬ್ದಗಳನ್ನ ಇಲ್ಲಿ ಕೊಡ್ತಾರೆ. ಕೊಡವ ಭಾಷೆಗಳು, ತುಳು ಭಾಷೆಗಳೆಲ್ಲ ಇಲ್ಲಿ ಕೊಡ್ತಾರೆ. ಕೋಡ್ದಬ್ಬು ಅನ್ನುವಂತಹ ಒಂದು ದೇವರು ಆ ಊರ ಗ್ರಾಮ ದೇವತೆ ಇರಬೇಕು. ಹೀಗೆ ಕೋಡ್ದಬ್ಬು, ಇದಕ್ಕೆ ಬೇರೆ ಎಲ್ಲ ಹೆಸರಿದೆ, ಇರಲಿ. ಆ ದೇವಿಯ ಮೇಲೆ ಆಣೆ ಅಂತ ಹೇಳಿ
ಕೂತ್ಕೊಂಡಂತಹ ಸಂದರ್ಭದಲ್ಲಿ ಅವರು ತಕ್ಷಣಕ್ಕೆ ಕೊತ್ತಳಿಗೆಯನ್ನು ಕೆಳಗಿಸ್ತಾರೆ. ಅದಕ್ಕೆ ಬೆಲೆ ಕೊಟ್ಟರು ಅವರು. ಮತ್ತೆ ಇಲ್ಲಿ ನೋಡಿ, ನಿಮಗೆ ಬೆಳ್ಳಿ ಲೋಟ ಬೇಕಲ್ವೇ, ಆ ಬೆಳ್ಳಿ ಲೋಟವನ್ನ ಹೇಗಾದ್ರೂ ಮಾಡಿ ನಾವು ತೀರಿಸಿಕೊಡ್ತೇವೆ, ನಿಮಗೆ ಅದರ ಬಗ್ಗೆ ಇಲ್ಲ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂತಹದ್ದು ಹೇಳಿ ಒಂದು ಕರಾರು ಬಂತು. ಏನು ಕರಾರು? ಮುಂದಿನ 3 ಬೇಸಿಗೆಗಳ ಕಾಲದವರೆಗೂ ಚಿನ್ನಮ್ಮಳ ಒಂದು ಕೂಲಿಗೆ, ಚಿನ್ನಮ್ಮಳ ಕೆಲಸಕ್ಕೆ ಕೂಲಿ ಇಲ್ಲ. ಪಡಿ ಅಂತ ಕರೀತಾರೆ. ಪಡಿ ಅಂದ್ರೆ ಕೂಲಿ. ಚಿನ್ನಮ್ಮಳ ಒಂದು ಪಡಿ, ಆಕೆಯ ಒಂದು ಕೆಲಸಕ್ಕೆ, ದುಡಿತಕ್ಕೆ ಪಡಿ ಇಲ್ಲ. ಇದು ಒಂದು ಕರಾರ. ಅಂದ್ರೆ ಮೂರು ಬೇಸಿಗೆ, ಈಗಾಗಲೇ ಒಂದು ಬೇಸಿಗೆ ಮುಗಿದಿದೆ. ಸುಮಾರು 2.5 ವರ್ಷಗಳು ಅಂತ ಅಂದಾಜಿಗೆ ಬರ್ತದೆ. ಹೀಗೆ ಅಲ್ಲಿಯವರೆಗೂ ಚಿನ್ನಮ್ಮ ಏನೇನು ಕೆಲಸ ಮಾಡ್ತಾಳೋ ಮನೆಯಲ್ಲಿ, ಆ ಚಿನ್ನಮ್ಮಳ ಕೆಲಸಕ್ಕೆ ಕೂಲಿಗಿಲ್ಲ ಅಂತ ಹೇಳಿ ಈ ರೀತಿಯಲ್ಲಿ ಕರಾರಿನ ಮೂಲಕವಾಗಿ ಗುಡ್ಡನನ್ನ ಬಿಟ್ಟು ಕಳಿಸ್ತಾರೆ. ಬಾಲಕ ಗುಡ್ಡ ಅವರ ಕೈಯಿಂದ ಬಂದ ಕುದುಕ ಚಿನ್ನಮ್ಮ ಗುಡ್ಡ ಮುಂದಿನ ದಿನಗಳ ಬಗ್ಗೆ ಚಿಂತಿಸ್ತಾ ಇದ್ದಾರೆ. ಕೊಡುವಂತಹ ಕೂಲಿಯೇ ಕಡಿಮೆ. ಈ ಕೂಲಿ ಇಲ್ಲದೆ ದುಡಿಯುವಂತಹದ್ದು ಎಷ್ಟರ ಮಟ್ಟಿಗೆ ಇವರು ಸಹಿಸಿಕೊಂಡಾರು ಅಂತ ಹೇಳಿ, ಹಾಗೆ ಏನು ಮಾಡೋದು, ಏನೂ ಮಾಡಲಿಕ್ಕಿಲ್ಲ ಹೇಳ್ತಾ ಆ ಸ್ಥಿತಿಯಲ್ಲಿ ಚಿನ್ನಮ್ಮ ಇದ್ದಾಳೆ. ಚಿನ್ನಮ್ಮನಿಗೆ ಈಗ ನದಿಯ ಮೇಲೆ ಸಿಟ್ಟು ಬರ್ತಾ ಇದೆ. ಏನು ಹೇಳ್ತಾರೆ, ಬಡವನ ಸಿಟ್ಟು ದವಡೆ ಮೂಲ ಅನ್ನುವಂತಹದ್ದು. ನದಿಯ ಮೇಲೆ ಚಿನ್ನಮ್ಮನಿಗೆ ಸಿಟ್ಟು ಬರ್ತಾ ಇದೆ. ನದಿಯನ್ನ ಬೈತಾ ಇದ್ದಾಳೆ. ಹಾಗೆ ನದಿಯನ್ನ ಬೈಯುವಂತಹ ಒಂದು ಸ್ಥಿತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಹೇಗೆ ನದಿಯನ್ನ ಬೈತಾ ಇದ್ಲು, ಏನು ಬೈತಾ ಇದ್ಲು, ಅದನ್ನ ನಾಗವೇಣಿಯವರು ಯಾವ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ರು, ಆ ಚಿತ್ರಣಗಳು ಏನಿವೆ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿಂದಲೇ ಪ್ರಾರಂಭವಾಗುತ್ತೆ. ಗದ್ಯ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇದೆಲ್ಲ ಗದ್ಯದ ಹಿಂದಿನ ವಿಚಾರ, ಆಗಿ ಹೋದಂತಹ ಒಂದು ವಿಚಾರ. ಗದ್ಯದ ಪ್ರಾರಂಭ ಇಲ್ಲಿಂದ ಚೆನ್ನಾಗಿ ನೆನಪಿಟ್ಕೊಂಡ್ರೆ, ಈಗಾಗಲೇ ಇದೆಲ್ಲ ಘಟನೆ ನಡೆದು ಹೋದಂತಹ ಘಟನೆ. ಚಿನ್ನಮ್ಮ ಪಾತ್ರೆಯನ್ನು ತೊಳೆಯೋದಕ್ಕೋಸ್ಕರವಾಗಿ ಈಗ ನದಿಯ ದಡದಲ್ಲಿ ಕುತ್ಕೊಂಡಿದ್ದಾಳೆ. ಆ ನದಿಯನ್ನ ಚೆನ್ನಾಗಿ ಬೈತಾ ಇದ್ದಾಳಂತೆ. ಬೈಯುವಂತಹದ್ದನ್ನ ಒಂದು ಪಾತ್ರ ಚಿತ್ರಣದಂತೆ, ನದಿ ಒಂದು ಪಾತ್ರ, ಮತ್ತೆ ಆ ಚಿನ್ನಮ್ಮಳು ಅದರೊಂದಿಗೆ ಉಳಿದಂತಹ ಪಾತ್ರ ಸೇರಿಸಿಕೊಂಡು ಇಲ್ಲಿ ಕಥೆಯನ್ನ ಬೆಳೆಸ್ತಾ ಹೋಗ್ತಾರೆ. ಹೀಗೆ ಚಿನ್ನಮ್ಮ ನದಿಯ ದಡ ಇದಾಗಿ ಬಿದ್ದೋಗಿದೆ, ಈ ದರೆ ಬಿದ್ದೋಗಿದೆ. ಈ ದಡದಲ್ಲಿ, ಮುಂದಿನ ದಡದಲ್ಲಿ ಕುತ್ಕೊಂಡು ಆಕೆ ಪಾತ್ರೆಯಿಂದ ಉಜ್ಜುತ್ತಾ ಇದ್ದಾಳೆ. ಆಕೆ ಬೈಯುವಂತಹ ಶಬ್ದಗಳನ್ನ ನಾಗವೇಣಿಯವರು ಈ ರೀತಿಯಲ್ಲಿ ವರ್ಣಿಸಲಿಕ್ಕೆ ಹೋಗ್ತಾರೆ. ಯಾವ ಪರಿ ಬೈತಾ ಇದ್ದು ಅಂತಂದ್ರೆ, ಅಲ್ಲಿಂದ ಬರುತ್ತೆ ಗದ್ದೆ ನೋಡ್ಕೊಂಡ್ರೆ, ಆ ಮಾನಗೇಡಿ ಒಳಗೆ ಒಂದಿಷ್ಟು ಉಗುರಡೆಯಲ್ಲಾದರೂ ನಾಚಿಕೆ ಎಂಬುದು ಇದ್ದಿದ್ದರೆ ಆ ಪರಿಯ ಬೈಗಳಿಗೆ ಅದು ತಟ್ಟನೆ ನುಂಗಿ ಹೋಗುತ್ತಿತ್ತು, ಅಥವಾ ಸರ್ರೆಂದು ನುಗ್ಗಿ ಬಂದು ಆಕೆಯನ್ನು ನುಂಗಿ ಬಿಡುತ್ತಿತ್ತು. ಅದೆಂಥದ್ದೂ ಇಲ್ಲದೆ ಅದು ಊದದಾಸೆಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಎಂಬಂತೆ ಕಸಗಡ್ಡಿಗಳನ್ನು ಹೊಟ್ಟು ಹರಿಯುತ್ತಲೇ ಇತ್ತು ಅತ್ತ ಕದಲುತ್ತ. ನಾಗವೇಣಿಯವರು ಹೇಳ್ತಾರೆ, ಯಾವ ಪರಿ ಬೈತಾ ಇದ್ದು ಅಂತಂದ್ರೆ, ಆ ನದಿಗೇನಾದರೂ ಜೀವ ಇದ್ದರೆ, ಅದೊಂದು ಜೀವಿ ಅನಿಸಿಕೊಂಡಿದ್ದರೆ ಆ ನದಿಯ ನೀರು ಇಂಗಿ ಹೋಗ್ಬಿಡ್ತಾ ಇತ್ತು, ಆವಿಯಾಗಿ ಬತ್ತಿ ಹೋಗ್ಬಿಡ್ತಾ ಇತ್ತು. ಇಲ್ಲ, ಆ ನದಿಗೆ ಸಿಟ್ಟು ಬಂದು ಈಕೆ ಮೇಲೆ ನದಿ ಹರಿದ್ಬಿಟ್ಟು ಆಕೆಯನ್ನ ತಗೊಂಡು ಹೋಗ್ಬಿಡ್ತಾ ಇತ್ತು. ಆ ಪರಿ ಬೈತಾ ಇತ್ತು ನದಿಯನ್ನ ಅಂತ ಹೇಳಿ ಈ ರೀತಿಯಲ್ಲಿ ನಾಗವೇಣಿಯವರು ಬಿಡ್ತಾರೆ. ಏನೇನು ಅರ್ಥ ಆಯಿತು ಅಂತ ಕೊಡ್ತಾರೆ ನೋಡಿ. ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಉಸಿರೆ ಪಾತ್ರೆಗಳನ್ನ
ರಾಶಿ ರಾಶಿ ಹಾಕಿ ಕೂತು ಪಕ್ಕದಲ್ಲಿ ಬೂದಿಯ ಗರಡಿಯನ್ನು ಇರಿಸಿಕೊಂಡು, ಬೂದಿ ಮತ್ತೆ ಬೂದಿಯನ್ನು ಇಟ್ಟುಕೊಂಡು ಒಂದು ತೆಂಗಿನ ಚಿಪ್ಪು ಇರ್ತದಲ್ಲ ಅದನ್ನು ಇಟ್ಟುಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿದ್ದರು. ಹೊಳೆಯನ್ನ ಬೈದು, ಗುಣವಾಚನ ಅಂದ್ರೆ ಹೇಳ್ತಾರಲ್ಲ ಹಾಗೆ, ಇದು ವ್ಯಂಗ್ಯ ಇನ್ನೊಂದು ರೀತಿಯಲ್ಲಿ ಗುಣವಾಚನಕ್ಕೆ ತೊಡಗಿದ್ದರು. ಹೊಳೆಯ ಮೈಗೆ ಆ ಬೈಗಳ ಪೆಟ್ಟು ತಗುಲುತ್ತಿದ್ದಂತೆ ಅದರ ದಡದಲ್ಲಿದ್ದಂತಹ ಮರಿಮೀನುಗಳು, ತಪಾಸಣೆಯಲ್ಲಿದ್ದಂತಹ ಅಸಂಖ್ಯ ಕೊಕ್ಕರೆ, ಕೊಂಗು, ಮಿಂಚುಳಿಗಳೆಲ್ಲ ಆಕೆಯ ಬೈಗಳ ಪಾಲು ತಮಗೆಂದೂ ಬೇಡವೆಂಬಂತೆ ಸರ್ರನೆ ಆಚೆ ದಡಕ್ಕೆ ತಟ್ಟನೆ ಹಾರಿ ಹೋದವು. ಹೀಗೆ ಈ ಗದ್ಯದಲ್ಲಿ ಬಹಳಷ್ಟು ಶಬ್ದಗಳು ವಿಶೇಷವಾಗಿರ್ತವೆ, ವಿಚಿತ್ರವಾಗಿರ್ತವೆ. ಈ ಗದ್ಯವನ್ನು ಪೂರ್ಣವಾಗಿ ಸರಾಸರಿಯಾಗಿ ಓದಿ ವಿವರಣೆಯನ್ನು ಕೊಡ್ತಾರೆ. ನೀವು ಅಷ್ಟೇ ಓದೋ ಕಾಲಕ್ಕೆ ಮೊದಲು ನನ್ನ ಪಾಠವನ್ನು ಕೇಳಿರಬೇಕು. ಕೇಳದೆ ಹೋದರೆ ಇದು ನಿಮಗೆ ಅರ್ಥವಾಗುವುದಿಲ್ಲ. ಮೊದಲು ಇದನ್ನು ಕೇಳಿರಬೇಕು. ಹೀಗೆ ಕೆಲವೊಂದು ಅಲ್ಲಿಯ ಪ್ರಾಂತದ ಶಬ್ದಗಳನ್ನೇ ಬಳಸ್ತಾರೆ ಅರ್ಥೈಸೋಕ್ಕೋಸ್ಕರವಾಗಿ. ಹೀಗೆ ಹಿಂದು ಮುಂದು ಮಾಡಿ ವಿವರಣೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಚೆನ್ನಾಗಿ ಗಮನವಿಟ್ಟು ಕೇಳ್ತಾ ಹೋಗಿ ಪಾಠವನ್ನು. ಕಥೆ ಏನು ಸುಲಭದಿದೆ, ಆದರೆ ಕಥೆಯಲ್ಲಿ ಕೆಲವು ವಾಕ್ಯಗಳು ನಿಮಗೆ ಅರ್ಥಕ್ಕೆ ತೊಂದರೆ ಆಗಬಹುದು. ಹಾಗಾಗಿ ಎಚ್ಚೆತ್ತುಕೊಂಡು ಕೇಳ್ತಾ ಹೋಗಿ. ಆ ಬೈಗಳ ಪೆಟ್ಟು ನದಿಗೆ ತಗುಲ್ತಾ ಇದ್ದಂತೆ ಇಲ್ಲಿ ನೋಡಿ ನಾಗವೇಣಿಯವರು ಒಂದು ಊಹೆ ಮಾಡುತ್ತಾರೆ. ಅಲ್ಲಿ ಕೆಲವೊಂದು ಪಕ್ಷಿಗಳು ಮೀನುಗಳನ್ನು ತಿನ್ನಲಿಕ್ಕೋಸ್ಕರ ಹಾರಾಡ್ತಾ ಇದ್ವಂತೆ. ಅವು ಇದ್ದಕ್ಕಿದ್ದಾಗೆ ಹಾರಿ ಹೋದವಂತೆ. ಯಾವ್ಯಾವ ಪಕ್ಷಿಗಳು ಬಂದಿದ್ವು? ಕೊಕ್ಕರೆಗಳು, ಕೊಂಗು, ಮಿಂಚುಳ್ಳಿಗಳು, ಚಿಕ್ಕ ಚಿಕ್ಕ ಪಕ್ಷಿಗಳಿವೆಲ್ಲ ಮೀನುಗಳನ್ನು ತಿನ್ನುವಂತಹ ಒಂದು ಪಕ್ಷಿಗಳು. ಕೆಲವೊಂದು ಪಕ್ಷಿಗಳು ಇರ್ತಾವೆ, ಮೇಲೆ ಹಾಡ್ಕೊಂಡೇ ಇದ್ದಕ್ಕಿದ್ದಾಗೆ ಒಳಗೆ ಹೋಗಿ ಮೇಲಕ್ಕೆ ಬಂದ್ಬಿಡ್ತಾವೆ. ಕೊಂಗು ಪಕ್ಷಿ ಅಂತ ಕರೀತಾರೆ. ಇವು ಸಾಮಾನ್ಯವಾಗಿ ಇಲ್ಲಿ ಸಿಗೋದು ಕಡವ. ಆ ಕಡೆ ಮಲೆನಾಡು ಪ್ರಾಂತದಲ್ಲಿ ಹೆಚ್ಚಾಗಿ ಸಿಗುತ್ತವೆ ಇವುಗಳೆಲ್ಲ. ಆ ಪಕ್ಷಿಗಳು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪಕ್ಷಿಗಳಿರ್ತಾರೆ, ಮಿಂಚುಳ್ಳಿಗಳು ಅಂತ ಕರೀತಾರೆ. ಇನ್ನಂತೂ ಕೊಕ್ಕರೆಗಳಂತೂ ನಿಮಗೆ ಗೊತ್ತಿದೆ. ಈ ಪಕ್ಷಿಗಳೆಲ್ಲ ಇದ್ದಕ್ಕಿದ್ದ ಹಾಗೆ ಹಾರಿ ಹೋಗುವಂತ ಈಕೆ ಬೈಯುವ ಸಂದರ್ಭದಲ್ಲಿ. ಅದಕ್ಕೆ ನಾಗವೇಣಿಯವರನ್ನು ಕಲ್ಪನೆ ಮಾಡ್ತಾರೆ ನಮ್ಮ ಲೇಖಕಿಯವರು. ಆಕೆಯ ಬೈಗಳ ಪಾಲು ಆಕೆ ಏನು ಬೈತಾ ಇದ್ದಲ್ಲ, ನದಿಗೆ ಬೈತಾ ಇದ್ದು. ಆ ನದಿಗೆ ಬೈಯುವಂತಹದ್ದು ನಮಗೆ ಬೈತಾ ಇದ್ದಾಳೇನು ಅನ್ನುವಂತೆ ಅವುಗಳು ನಮಗೆಂದೂ ಈ ಬೈಗಳು ಬೇಡ ಅನ್ನುವಂತೆ ಸರ್ವನೇ ಆಚೆ ದಡಕ್ಕೆ ತಟ್ಟನೆ ಹಾರಿ ಹೋದವು ಅಂತ ಹೇಳಿ ಇವರೊಂದು ಕಲ್ಪನೆ ಮಾಡಿಕೊಳ್ತಾರೆ, ಊಹೆ ಮಾಡ್ತಾರೆ. ಹೌದು, ಹಾರಿ ಹೋಗಿದ್ದಕ್ಕೆ ಬೇರೆ ಕಾರಣ, ಆದರೆ ಚಿನ್ನಮ್ಮಳ ಬೈಗಳಿಗೆ ಹಾರಿ ಹೋದವು ಅನ್ನುವಂತಹದ್ದನ್ನ ಈ ರೀತಿಯಲ್ಲಿ ಕಲ್ಪಿಸಿಕೊಳ್ತಾರೆ. ಸರಿ, ಈಗ ಆ ನದಿಯ ಪರವಾಗಿ ನಮ್ಮ ನಾಗವೇಣಿಯವರು ಮಾತಾಡ್ತಾ ಹೋಗ್ತಾರೆ. ನದಿ ಈ ಕುದುಪ ಮತ್ತೆ ಚಿನ್ನಮ್ಮರ ಕುಟುಂಬಕ್ಕೆ ಏನೆಲ್ಲ ಸಹಾಯ ಮಾಡಿರ್ತಾ ಇತ್ತು ಅನ್ನುವಂಥದ್ದು. ಹೊಳೆಯೇನು ಬೇಕಂದ್ರೆ ಚಿನ್ನಮ್ಮನ ಕುಟುಂಬಕ್ಕೆ ಅಂತಹ ಅಪವಾದವನ್ನು ಎಳೆದು ತಂದು ಹಾಕಿದೆಯೇ ಅಂತ ಹೇಳಿ. ಆ ನದಿ ಚಿನ್ನಮ್ಮಳ ಕುಟುಂಬಕ್ಕೆ ಬೇಕಂತ ಇಂಥ ಕೆಲಸ ಮಾಡಿಲ್ಲ. ಏನೋ ಒಂದು ಬಾರಿ ಈ ರೀತಿ ಆಗಿದೆ ಹಂಗಂತೇಳಿ ಚಿನ್ನಮ್ಮ ಎಷ್ಟು ಬೈತಾ ಇದ್ದಾಳಲ್ಲ ಅಂತ ಹೇಳಿ ಇವರು ಒಂದು ವಿಚಾರದಲ್ಲಿ ಬರ್ತಾರೆ. ಆ ನದಿ, ಶಾಂಭವಿ ನದಿ ಇವರ ಕುಟುಂಬಕ್ಕೆ ಸಹಾಯಕವಾಗಿತ್ತಂತೆ. ಯಾವ ರೀತಿಯಲ್ಲಿ ಸಹಾಯಕವಾಗಿತ್ತು? ಎಲ್ಲಾ ರೀತಿಯಿಂದಲೂ ಸಹಾಯಕ. ಅದು ಹೇಗೆ ಅನ್ನೋದರ ವಿವರಣೆಯನ್ನ ಇಲ್ಲಿ ಕೊಡ್ತಾರೆ. ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ, ವಾತ್ಸಲ್ಯ, ಕಾಳಜಿ, ಅನುಕಂಪನಿಲ್ಲ ಇಲ್ಲದಿದ್ದಲ್ಲಿ ಆ ಹೊಳೆ ಯಾಕಾಗಿ ಚಿನ್ನಮ್ಮನ ಗಂಡ ಕುದುಪನ ಗಾಳದ ಬಾಯಿಗೆ ಅಂತಹ ಹೊಡೆಯುವ ಮಳೆಗಾಲದಲ್ಲೂ ದಿನವೂ ಒಂದಷ್ಟು ತರುಮೀನುಗಳನ್ನು ಸಿಲುಕಿಸಬೇಕು? ಮಳೆಗಾಲದ ಸಮಯದಲ್ಲಿ ನೀರು ರಭಸವಾಗಿ ಹರಿತಾ ಇರ್ತದೆ ಅನ್ನುವಂತಹದ್ದನ್ನು ಹೇಳಿದ್ರೆ, ಆ ರಭಸವಾಗಿ ಹರಿಯುವ ಸಂದರ್ಭದಲ್ಲಿ ಮೀನು ಹಿಡಿಯೋದು ಅಪಾಯಕಾರಿ. ಮೀನು ಹಿಡಿಯಲಿಕ್ಕೆ ಹೋದ್ರೂ ಸಿಗೋದಿಲ್ಲ. ಅಂತಹದ್ರಲ್ಲಿ ಕುದುಪ ಮೀನುಗಳನ್ನು ಹಿಡಿತಾ ಇದ್ದಾರೆ ಅಂತ
ಮೀನು ಸಿಗ್ತಾ ಇತ್ತಂತೆ. ಸಿಗೋದಿಕ್ಕೆ ಹೊಳೆ ಕಾರಣ ಅಂತ ಹೇಳಿ ಇವರು ಅರ್ಥವನ್ನು ಕೊಡ್ತಾ ಹೋಗ್ತಾರೆ. ಇದಕ್ಕೊಂದು ಜೀವಂತಿಕೆ ಕೊಟ್ಟ ಹಾಗೆ ಅವರು ಮಾತನಾಡ್ತಾರೆ ನಾಗವೇಣಿಯವರು. ಕುದುಪ ಗಾಳ ಹಾಕಿದ ಕೂಡಲೇ ಮೀನು ಸಿಕ್ಬಿಡ್ತಾ ಇತ್ತಂತೆ. ಸಿಗೋದಿಕ್ಕೆ ಹೊಳೆಯ ಕಾರಣದಲ್ಲವೇ ಅಂತ ಹೇಳಿ, ಯಾಕಾಗಿ ಸಿಗ್ಬೇಕಾಗಿತ್ತು, ನದಿ ಕೊಡ್ತಾ ಇತ್ತು ಅಂತ ಹೇಳಿ. ಹಾಗೆ ತರುಮೀನುಗಳು ಸಿಗ್ತಾ ಇತ್ತು. ಆಮೇಲೆ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಿನಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನ ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬಿಡಿಸುತ್ತಿಲ್ಲವೇ. ದಿಟ್ಟಿ ದೃಷ್ಟಿ ಇವುಗಳನ್ನೆಲ್ಲವನ್ನ ಆಗಾಗ ತತ್ಸಮ ದೃಷ್ಟಿ ದಿಟ್ಟಿ ಅಂತ ಬರುತ್ತಲ್ವೇ, ದೃಷ್ಟಿ. ದೊಡ್ಡ ಠಾವಂತ ಕೊಡ್ತಾರೆ, ತೊಂದರೆ ಇಲ್ಲ. ಅವನ ಒಂದು ಇದು ಒಂದೇ ಅಲ್ಲ, ಮೀನುಗಳನ್ನು ಮಾತ್ರ ಅಲ್ಲ, ಮಳೆಗಾಲ ಸಮಯದಲ್ಲಿ ಏನಾಗ್ತಾ ಇತ್ತು, ಹೊಡ್ಕೊಂಡು ಬರ್ತಾ ಇತ್ತಲ್ಲ, ಸೌದೆ ಕಟ್ಟಿಗೆಗಳನ್ನ ತನ್ನ ಕುದುಪನ ದೃಷ್ಟಿಗೆ ಬೀಳಿಸ್ತಾ ಇತ್ತು. ಅಷ್ಟು ಮಾತ್ರವಲ್ಲ, ಹರಿದು ಬರುವಾಗಲೆಲ್ಲ ಯಾರ್ಯಾರ್ದೋ ತೋಟಗಳಿಂದ ತೆಂಗಿನಕಾಯಿಗಳು ಕೂಡ ತೇಲ್ಕೊಂಡು ಬರ್ತಾ ಇದ್ವಂತೆ. ತೆಂಗಿನಕಾಯಿಗಳು, ಅಡುಗೆಗೆ ಬೇಕಾಗುವಂತಹ ಕಟ್ಟಿಗೆಗಳು, ಇವೆಲ್ಲವನ್ನ ಅದು ಹೊತ್ತುಕೊಂಡು ಬರ್ತಾ ಇತ್ತು. ಅದು ಹೊತ್ಕೊಂಡು ಬರುವಷ್ಟು ಮಾತ್ರವಲ್ಲ, ಅವೆಲ್ಲವನ್ನ ಕುದುಪನ ಅವರ ದೃಷ್ಟಿಗೆ ಬೀಳ್ತಾ ಇತ್ತು. ಕುದುಪ ಅವುಗಳನ್ನ ನೋಡಿಕೊಂಡು ಅದನ್ನ ಆರಿಸಿಕೊಳ್ತಾ ಇದ್ದರಂತೆ. ಹೀಗೆ ಇನ್ನೊಂದು ಆಟಿಸೋಣ ಕಾಲ. ಈ ಶಬ್ದ ನೋಡಿ ವಿಶೇಷವಾಗಿದೆಯಲ್ಲ, ಇದನ್ನ ಚೆನ್ನಾಗಿ ನೆನಪಿಟ್ಟುಕೊಳ್ಳ್ರಿ. ಆಟಿ ಮತ್ತೆ ಸೋಣ. ಆಷಾಢ, ಶ್ರಾವಣ ಅನ್ನುವಂತಹದ್ದು. ಇದರರ್ಥ ಇಲ್ಲಿಯವರಿಲ್ಲ ಆಷಾಢ, ಶ್ರಾವಣ. ಆಷಾಢ ಶ್ರಾವಣದ ಒಂದು ಸಮಯದಲ್ಲಿ, ಆಷಾಢ ಶ್ರಾವಣ ಅಂದ್ರೆ ಯಾವ ತಿಂಗಳು? ನಮ್ಮ ಇದರಲ್ಲಿ ಮಳೆಗಾಲದ ಸಮಯ, ಜೂನ್ ನಂತರದಲ್ಲಿ ಬರುವಂತಹದ್ದು. ವಿಪರೀತವಾಗಿ ಮಳೆ ಇರುತ್ತದೆ. ಹಾಗೆ ಆ ಮಳೆಗಾಲದ ಸಮಯ ಆಷಾಢ ಶ್ರಾವಣ. ಆಷಾಢ ಶ್ರಾವಣದ ಕಾಲದಲ್ಲಂತೂ ಇನ್ನೀಗೇನೇನೋ ಆ ನದಿಯಲ್ಲಿ ಹೊಡ್ಕೊಂಡು ಬರ್ತಾ ಇತ್ತಂತೆ. ಏನೇನು ಬರ್ತಾ ಇತ್ತು ಅಲ್ಲಿ ಕೊಡ್ತಾರೆ ನೋಡಿ. ಇಲ್ಲಿಂದ ಇದು ಪರೀಕ್ಷೆಗೆ ಪ್ರಶ್ನೆ ಇದೆ, ಇವೆಲ್ಲ ಬರೀಬೇಕು, ಏನೇನು ಇರ್ತಾವೇನು ಅಂತಹದ್ದು. ಆಷಾಢ ಶ್ರಾವಣ ಒಂದು ಸಂದರ್ಭದಲ್ಲಿ ಪಾತ್ರೆ, ಪಗಡಿಗಳು, ಪಾತ್ರೆ ಮತ್ತು ಪಾತ್ರೆಗೆ ಸಂಬಂಧಪಟ್ಟಂತಹ ಸಾಮಾನುಗಳು ಹೊಡ್ಕೊಂಡು ಬರ್ತಾ ಇತ್ತು. ಸೌದೆ, ಕಟ್ಟಿಗೆ, ದೊಡ್ಡ ದೊಡ್ಡ ಮರದ ದಿಂಡಿಗಳು ಬರ್ತಾ ಇತ್ತು. ಕಟ್ಟಿಗೆ, ಸೌದೆ ಅಂತಂದ್ರೆ ಒಲೆಗೆ ಉಳಿಸ್ಲಿಕ್ಕೆ ಬೇಕಾದ ಕಟ್ಟಿಗೆ ಕೂಡ ತಿಳ್ಕೊಂಡು ಬರ್ತಾ ಇತ್ತು. ಅವನ್ನೆಲ್ಲ ಇವರು ತಗೊಳ್ತಾ ಇದ್ರು. ಈ ಕಟ್ಟಿ ಕಟ್ಟಾಡ್ತಾ ಇದ್ರಲ್ಲ, ಬರೋ ಕಾಲಕ್ಕೆ ಎಲ್ಲವೂ ಹೀಗೆ ಹೋಗ್ತಾ ಇತ್ತು. ಇವನು ಇಲ್ಲಿ ನಿಂತ್ಕೊಂಡು ಎಲ್ಲವನ್ನು ತಗೊಳ್ತಾ ಇದ್ದ. ಹೀಗೆ ಈ ರೀತಿಯಲ್ಲಿ ಏನೇನು ಬರ್ತಾ ಇತ್ತು? ಪಾತ್ರೆ, ಪಗಡಿಗಳು, ಸೌದೆ, ಕಟ್ಟಿಗೆಗಳು, ಕೋಳಿ, ಕುರಿ, ಇವುಗಳು ಕೂಡ ಹೊಡ್ಕೊಂಡು ಬರ್ತಾ ಇತ್ತಂತ ನೀರಿನಲ್ಲಿ. ಕುರಿಗಳು, ಕೋಳಿಗಳು, ಯಾರ್ಯಾರ ಮನೆಯದ್ದು ಏನೋ ಏನು ಕತ್ತಿಯವನು. ಮತ್ತೆ ಏಣಿ, ದೋಣಿಗಳು, ಅವು ಕೂಡ ನೋಡಿ. ಏಣಿ, ಲ್ಯಾಡರ್, ಮನೆ ಹತ್ತುವಂತಹದ್ದು, ಅದು ಕೊಚ್ಕೊಂಡು ಬರ್ತಾ ಇತ್ತಂತೆ. ಮತ್ತೆ ದೋಣಿ, ಸಮುದ್ರದಲ್ಲಿ ನದಿಗಳಲ್ಲಿ ಹೋಗ್ಲಿಕ್ಕೆ ಅಂದ್ಕೊಂಡಂತಹ ದೋಣಿ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಬರ್ತಾ ಇತ್ತಂತೆ. ವ್ಯಾಪಾರಿ ರಭಸ ಇರಬೇಕು ನೋಡಿ. ಅಷ್ಟು ಮಾತ್ರವಲ್ಲ, ರೀಪು ಪಕ್ಕಾಸುಗಳು. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಡ್ರಿ, ಇದು ಹೊಸ ಶಬ್ದ. ಈ ಮನೆಯ ಜಂತಿ ಅಂತಾರೆ, ಕೇಳಿದ್ದೀರಾ? ಜಂತಿಗಳು ಅಂತ ಹೇಳಿ. ಈ ಹಂಚಿನ ಮನೆಗಳು ಇರ್ತಾರಲ್ಲ, ಹಂಚು ಮತ್ತೆ ಇನ್ನಿತರಗಳೆಲ್ಲ, ಆ ಸಪೋರ್ಟಿಗೋಸ್ಕರವಾಗಿ ಮಧ್ಯದಲ್ಲಿ ದಪ್ಪನೆಯ ಒಂದು ಮರದ ಕಂಬ ಹಾಕಿರ್ತಾರೆ. ಅದನ್ನ ರೀಪು ಪಕ್ಕ ನೀವು
ಜಂತಿ ಮನೆಗಳಲ್ಲಿ ಇರ್ತಾರೆ, ಜಂತಿ ಅಂತ ಇಟ್ಕೊಳ್ಳಿ, ನಿಮಗೆ ಯಾವ ರೀತಿಯಲ್ಲಿ ಅರ್ಥವಾಗ್ತದೋ ಆ ರೀತಿಯಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಇನ್ನೇನು ತರ ಗೊತ್ತಿಲ್ಲ. ಆದರೆ ಸರಳ ಶಬ್ದ ಕನ್ನಡ ಶಬ್ದ ಅಂದ್ರೆ ಇದೆ, ಬೇರೆ ಶಬ್ದ ಇಲ್ಲ. ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಏನೇನಂತಾರೋ ಏನೋ ಜಂತಿಗಳು ಅಂತ ಕರೀತಾರೆ. ಮಧ್ಯದಲ್ಲಿ ಹಾಕಿರುವಂತಹ ಜಂತಿಗಳು, ಮೇಲೆ ರೂಫ್ ಹಾಕಿರ್ತಾರಲ್ಲ ಅವು ರೀಪು ಪಕ್ಕಾಸು, ಅವುಗಳು ಕೂಡ ಕೊಚ್ಕೊಂಡು ಬರ್ತಾ ಇತ್ತು. ಹಾಗೆ ಅಂದ್ರೆ ಯಾರದೋ ಮನೆಯನ್ನು ಬೀಳಿಸಿ ಆ ಮನೆಗಳ ಮೇಲ್ಚಾವಣಿ ಎಲ್ಲ ತೆಗೆದುಕೊಂಡು ಬರುವುದು, ಮೇಲ್ಚಾವಣಿ ರೂಫ್. ಹೀಗೆ ರೀಪು ಪಕ್ಕಾಸಗಳು ಹೊತ್ತು ತಂದು ಚಿನ್ನಮ್ಮ ಕುದುಪರ ಒಂದು ಮಡಿಲಿಗೆ ಸುರಿಯುವುದು ಮಾಮೂಲಾಗಿತ್ತು, ಸರ್ವೇ ಸಾಮಾನ್ಯ ಮಾಮೂಲಾಗಿತ್ತು. ಚಿನ್ನಮ್ಮನ ಕುಟುಂಬದಿಂದ ಈ ಹೊಳೆಗೆ ಇಷ್ಟೊಂದು ಒಡನಾಟವಿದ್ದರೆ ಮೊನ್ನೆಯ ಶ್ರಾವಣ ಮಾಸದ 4ರಂದು, ಶ್ರಾವಣ ಮಾಸ 4ನೆಯ ದಿನ ಇದು ಆದಂತಹ ಘಟನೆ. ಶ್ರಾವಣ ಮಾಸ 4ರಂದು ಇದೇ ಹೊಳೆ ಆಕೆಯ ಕುಟುಂಬದ ಮೇಲೆ ದೊಡ್ಡ ಅಪವಾದವೊಂದನ್ನು ಹೊರಿಸಿ ಇಡೀ ಕುಟುಂಬದ ಉಗ್ರ ಕೋಪ ಅಸಹನೆಗೆ ಬಲಿಯಾಗಿ ಹೋಯಿತು. ಈ ರೀತಿಯಲ್ಲಿ ಸಹಾಯ ಮಾಡ್ತಾ ಇತ್ತು ನದಿ ಶಾಂಭವಿ ಹೊಳೆ. ಮೊನ್ನೆ ಆ ಶ್ರಾವಣ ಮಾಸದ 4ನೆಯ ದಿನದಂದು ಈ ರೀತಿಯಲ್ಲಿ ಘಟನೆ ನಡೆಯುತ್ತೆ. ಹಾಗೆ ವಿಪರೀತವಾಗಿ ಮಳೆ ಮತ್ತೆ ಹೊಳೆ, ಮಳೆಯ ನೀರಿನಿಂದ ಹೊಳೆ ಹರಿತಾ ಇದ್ದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಇವರ ಮೇಲೆ ಕಳ್ಳತನದ ಆರೋಪ ಅನ್ನುವಂತಹದ್ದು ಬರ್ತದೆ. ಅದು ಏನಾಯ್ತು ಹೇಗಾಯ್ತು ಆಗಲೇ ಹೇಳಿದ್ನಲ್ಲ, ಅದೇ ವಿವರಣೆಯನ್ನ ಇಲ್ಲಿ ಕೊಡ್ತಾರೆ. ಆದಿದ್ದಿಷ್ಟೇ ಅಂತ ಹೇಳಿ ಈಗ ನಾನು ಹಿಂದೆ ಹೇಳಿದ್ನಲ್ಲ ಆ ಕಥೆಯನ್ನ ಇಲ್ಲಿ ಹೇಳಲಿಕ್ಕೆ ಬರ್ತಾರೆ. ಆದದ್ದು ಇಷ್ಟೇ ಕಥೆ ಅಂತ ಹೇಳ್ಬಿಟ್ಟು ಇದನ್ನ ನಾಳೆಯ ಅವಧಿಯಲ್ಲಿ ನೋಡುವಂತೆ. ನೀವೊಂದು ಬಾರಿ ಓದ್ರಿ, ಇವಾಗ ಅರ್ಥ ಆಗ್ತದೆ. ಇಷ್ಟೆಲ್ಲ ಕಥೆಯನ್ನು ಕೇಳಿದ್ದಾಗಿತ್ತು, ಕೇಳಿದ್ದೀವಿ. ಈಗ ನೀವೊಂದು ಬಾರಿ ಓದಿದಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಗೊತ್ತಿದೆ. ಮುಂದೆ ನಾಳೆಯ ಒಂದು ಅವಧಿಯಲ್ಲಿ ಸೇರಿದಾಗೆ ಈ ಕಥೆಯನ್ನ ಆದಷ್ಟು ಮುಗಿಸುವ ಪ್ರಯತ್ನವನ್ನ ಮಾಡೋಣ. ಬಹಳ ಇದೆ, ಅದು ಕಥೆಯೆಲ್ಲ ನಾನು ನಿಮಗೆ ಹೇಳಿಬಿಟ್ಟಿದ್ದೇನೆ. ಅಷ್ಟು ಬೇಗವಾಗಿ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಡ್ತೇನೆ ನಾಳೆ ಸೇರಿದಾಗ.